ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಮೂಂಡ್ರಮ್ ಕಣ್ಣೆಂಬ ತಮಿಳು ಭಾಷೆಯ ತುಂಬಾನೇ ಯೂನಿಕ್ ಕಾನ್ಸೆಪ್ಟ್ ನ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಶುರುವಿನಲ್ಲೇ ಒಂದು ಫ್ಯಾಕ್ಟರಿಯ ಜನರಲ್ ಮ್ಯಾನೇಜರ್ ತುಂಬಾನೇ ನಿಗೂಢವಾಗಿ ಕೊಲೆಯಾಗ್ತಾನೆ. ನಿಗೂಢವಾಗಿ ಕೊಲೆಯಾದ ಆ ಮ್ಯಾನೇಜರ್ನ ಸಾವಿಗೆ ಕಾರಣ ಯಾರು ಅಂತ ಯೋಚನೆ ಮಾಡ್ತಿರುವಾಗಲೇ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರುವ 4 ಜನಗಳ ಬ್ಯಾಕ್ ಸ್ಟೋರಿಯನ್ನ ತೋರಿಸಲಾಗುತ್ತೆ. ಟ್ವಿಸ್ಟ್ ಏನಂದ್ರೆ, ಆ 4 ಜನಗಳು ಕೂಡ ನನ್ನಿಂದಾಗಿನೇ ಆ ಮ್ಯಾನೇಜರ್ ಸತ್ತೋಗಿದ್ದಾನೆ ಅಂತ ಹೆದರಿಕೊಂಡು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಕ್ಯಾಚ್ ಏನಂದ್ರೆ, ಈ 4 ಜನಗಳಲ್ಲಿ ಆ ಮ್ಯಾನೇಜರ್ ನನ್ನ ಕೊಲೆ ಮಾಡಿದವರು ಯಾರು ಅಂತ ಪತ್ತೆ ಮಾಡೋದಕ್ಕೆ ಚಿತ್ರದ ಡೈರೆಕ್ಟರ್ ನಮ್ಗೇನೆ ಹೇಳ್ತಾರೆ. ಈ ವಿಡಿಯೋವನ್ನ ನೋಡ್ತಾ ಹೋದಾಗ ನಿಮ್ಮ ಪ್ರಕಾರ ಕಿಲ್ಲರ್ ಯಾರು ಅಂತ ಗೆಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ಹಾಗೂ ನೀವು ಗೆಸ್ ಮಾಡಿದವರೇ ನಿಜವಾದ ಕಿಲ್ಲರ್ ಹೌದಾ ಅಲ್ವಾ ಅನ್ನೋದನ್ನ ಚಿತ್ರದ ಎಂಡ್ಸಿನಲ್ಲಿ ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ವರ್ಕರ್ಸ್ ಗಳೆಲ್ಲ ಕೆಲಸ ಮಾಡೋದಕ್ಕೆ ಅಂತ ಒಳಗಡೆ ಬರ್ತಿರೋದನ್ನ ನೋಡ್ತೀವಿ. ಒಬ್ಬ ವರ್ಕರ್ ತಾನು ಕೆಲಸ ಮಾಡುವ ಜಾಗಕ್ಕೆ ಬಂದು ನೋಡಿದಾಗ ಆ ಫ್ಯಾಕ್ಟರಿಯ ಜನರಲ್ ಮ್ಯಾನೇಜರ್ ಆಗಿರುವ ಸದಾಶಿವನ್ ಕೆಳಗಡೆ ಸತ್ತು ಬಿದ್ದಿರ್ತಾನೆ. ಒಂದೇ ಸರಿ ಶಾಕ್ ಆದ ಆ ವರ್ಕರ್ ತಕ್ಷಣವೇ ಕೂಗಿ ಬೇರೆ ವರ್ಕರ್ಸ್ ಗಳಿಗೆ ಈ ವಿಷಯವನ್ನ ಹೇಳ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಆ ಕೊಲೆಯ ಸಸ್ಪೆಕ್ಟ್ ನಂಬರ್ 1 ದಿಲೀಪನ್ನ ಬ್ಯಾಕ್ ಸ್ಟೋರಿಯನ್ನ ತೋರಿಸಲಾಗುತ್ತೆ. ಈಗ ದಿಲೀಪನ್ ಫ್ಯಾಕ್ಟರಿಯ ಕೆಲಸ ಮುಗಿದ ನಂತರ ರಾತ್ರಿ ಹೊತ್ತು ಒಂದು ದೊಡ್ಡ ಬಿಲ್ಡಿಂಗ್ ನ ಟೆರೆಸ್ಗೆ ಬಂದು ಮಲಗಿರೋದನ್ನ ನೋಡ್ತೀವಿ. ಅದೇ ಸಮಯದಲ್ಲಿ ಆಕಾಶದಲ್ಲಿ ಒಂದು ಏರೋಪ್ಲೇನ್ ಪಾಸ್ ಆಗುತ್ತೆ. ಆ ಏರೋಪ್ಲೇನ್ ನ ಶಬ್ದವನ್ನ ಕೇಳ್ತಿದ್ದ ಹಾಗೆ ಇರಿಟೇಟ್ ಆದ ದಿಲೀಪನ್ ಅಲ್ಲೇ ಬಿದ್ದಿದ್ದ ಒಂದು ಕಲ್ಲನ್ನ ತೆಗೆದುಕೊಂಡು ಏರೋಪ್ಲೇನ್ಗೆ ಎಸೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ನನ್ನನ್ನ ಇಲ್ಲೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ವಲ್ಲ ಅಂತ ಗೊಣಗ್ತಿರುವಾಗ್ಲೇ ಅಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್ ಬಂದು ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆ ಕಾನ್ಸ್ಟೇಬಲ್ ದಿಲೀಪನ್ನ ಮನೆಗೆ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡಿದಾಗ ಅವನ ಹೆಂಡತಿ ಹಾಗೂ ಚಿಕ್ಕ ಮಗುವನ್ನ ನೋಡ್ತೀವಿ. ದಿಲೀಪನ್ನ ನೋಡ್ತಿದ್ದ ಹಾಗೇನೆ ಅವನ ಹೆಂಡತಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಕೆ, ನಿಮ್ಮ ಕೆಲಸ 6 ಗಂಟೆಗೆನೆ ಮುಗಿಯುತ್ತೆ ತಾನೆ, ಈಗ ರಾತ್ರಿ 12 ಗಂಟೆ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಮೊದಲೇ ಕೋಪದಲ್ಲಿದ್ದ ದಿಲೀಪನ್ ನನಗೆ ಎಲ್ಲೂ ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ವಾ? ಫ್ಯಾಕ್ಟರಿಯಲ್ಲಿ ಮೊದಲೇ ಜೋರಾಗಿ ಶಬ್ದ ಇರುತ್ತೆ. ಫ್ಯಾಕ್ಟರಿ ಮುಗಿಸಿ ರೆಸ್ಟ್ ಮಾಡೋಣ ಅಂತ ಮನೆಗೆ ಬಂದ್ರೆ ಮನೆಯಲ್ಲೂ ಶಬ್ದ ಆಗ್ತಿರುತ್ತೆ. ಜೊತೆಗೆ ಮಗು ಕೂಡ ಜೋರಾಗಿ ಅಳ್ತಿರುತ್ತೆ. ಜೊತೆಗೆ ನೀನು ಕೂಡ ಯಾವಾಗ ನೋಡಿದ್ರು ಏನಾದ್ರೂ ಮಾತಾಡ್ತಿರ್ತೀಯ ಅಥವಾ ಜಗಳ ಮಾಡ್ತಿರ್ತೀಯ. ಸ್ನೇಹಿತರೆ, ಇಲ್ಲಿ ದಿಲೀಪನ್ನ ಮಾತುಗಳ ಮೂಲಕ ನಮಗೆ ಗೊತ್ತಾಗೋದೇನು ಅಂದ್ರೆ, ಇವನಿಗೆ ಸಣ್ಣ ಶಬ್ದವನ್ನ ಕೇಳಿದ್ರು ಕೂಡ ಇರಿಟೇಟ್ ಆಗಿ ತುಂಬಾನೇ ಕೋಪ ಬರ್ತಿರುತ್ತೆ. ಸೊ ಅದೇ ಕಾರಣಕ್ಕೆ ಫ್ಯಾಕ್ಟರಿಯ ಕೆಲಸ ಮುಗಿದ ನಂತರ ಒಂದು ಪಾಳು ಬಿದ್ದಿರುವ ದೊಡ್ಡ ಬಿಲ್ಡಿಂಗ್ ನ ಟೆರೆಸ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ನಂತರ ಮನೆಗೆ ಬರ್ತಿರ್ತಾನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನು ಅಂದ್ರೆ, ದಿಲೀಪನ್ ಹಾಗೂ ಅವನ ಹೆಂಡತಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಮದುವೆಯಾದ ಹೊಸತರಲ್ಲಿ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಇಬ್ಬರ ಮಧ್ಯ ಜಗಳ ಶುರುವಾಗಿರುತ್ತೆ. ತನ್ನ ಗಂಡ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ತನಗೆ ಪರಿಚಯ ಇದ್ದ ಕಾನ್ಸ್ಟೇಬಲ್ಗೆ ದಿಲೀಪನ್ನ ಹೆಂಡತಿ ಇನ್ಫಾರ್ಮ್ ಮಾಡಿದ ಕಾರಣ ಆತ ದಿಲೀಪನ್ನ ಹುಡುಕಿಕೊಂಡು ಮನೆಗೆ ಕರೆದುಕೊಂಡು ಬಂದಿರ್ತಾನೆ. ಮರುದಿನ ದಿಲೀಪನ್ ರೆಡಿಯಾಗಿ ಆಫೀಸ್ಗೆ ಬಂದಾಗ ಇವನ ಪಕ್ಕದಲ್ಲೇ ಕೂರ್ತಿದ್ದ ಆ GM ಜೋರಾಗಿ ಫೋನ್ ನಲ್ಲಿ ಮಾತನಾಡ್ತಿರ್ತಾನೆ. ಶಬ್ದ ಕೇಳಿ ಇರಿಟೇಟ್ ಆದ ದಿಲೀಪನ್ GMಗೆ ಸ್ವಲ್ಪ ಮೆಲ್ಲಗೆ ಮಾತನಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಮೊದಲೇ ಆರೋಗ್ಯಂಟ್ ವ್ಯಕ್ತಿಯಾಗಿದ್ದ ಆ ಸದಾಶಿವನ್ ಬೇಕಂತಲೇ ಜೋರಾಗಿ ಮಾತನಾಡಿ ದಿಲೀಪನ್ಗೆ ಮತ್ತಷ್ಟು ಇರಿಟೇಟ್ ಮಾಡ್ತಾನೆ. ಇನ್ನು ಆ ದಿನ ರಾತ್ರಿ ಮನೆಗೆ ಹೋದ ನಂತರ ಯಾವುದೇ ಶಬ್ದ ಇರಬಾರ್ದು ಅಂತ ಫ್ಯಾನ್ ಅನ್ನ ಕೂಡ ಆಫ್ ಮಾಡಿ ಮಲಗಿರುತ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ತುಂಬಾನೇ ಶೆಕೆ ಆಗ್ತಿದೆ ಅಂತ ಇವನ ಹೆಂಡತಿ ಎದ್ದು ಫ್ಯಾನ್ ಅನ್ನ ಆನ್ ಮಾಡ್ತಾಳೆ. ಸ್ನೇಹಿತರೆ, ಆ ಫ್ಯಾನ್ ಸ್ವಲ್ಪ ರಿಪೇರಿ ಇದ್ದ ಕಾರಣ ಆನ್ ಮಾಡ್ತಿದ್ದ ಹಾಗೆ ಲೈಟ್ ಆಗಿ ಶಬ್ದ ಮಾಡ್ತಿರುತ್ತೆ. ಆಬ್ವಿಯಸ್ಲಿ ಈಗ ದಿಲೀಪನ್ಗೆ ಆ ಶಬ್ದದಿಂದಾಗಿ ಇರಿಟೇಟ್ ಆಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಒದ್ದಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ದಿಲೀಪನ್ ಆಫೀಸ್ಗೆ ಹೋದಾಗ ಸದಾಶಿವನ್ ಒಬ್ಬಳು ಹುಡುಗಿಯನ್ನ ಇಂಟರ್ವ್ಯೂ ಮಾಡ್ತಿರ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ತುಂಬಾನೇ ಹೆಡ್ಡೇಕ್ ಆಗ್ತಿದೆ ಅಂತ MD ಆಗಿರುವ ಪ್ರಕಾಶ್ ಬಳಿ ಹೋಗಿ ಹಾಫ್ ಡೇ ಲೀವ್ ಅನ್ನ ಕೇಳ್ತಾನೆ. ಆಗ ಪ್ರಕಾಶ್ ಹೇಳ್ತಾನೆ, ದಿಲೀಪನ್, ಇತ್ತೀಚೆಗೆ ನೀನು ತುಂಬಾನೇ ರಜಾ ಆಗ್ತಿದ್ಯಾ. ಆದ್ರೆ ನಾನ್ ನೋಡಿದ್ರೆ ನಿನಗೆ ಪ್ರಮೋಷನ್ ಮಾಡಿ ನಿನ್ನನ್ನ ನೆಕ್ಸ್ಟ್ MD ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ನಿನಗೆ ಪ್ರಮೋಷನ್ ಬೇಕಂದ್ರೆ ಈ ರೀತಿ ಪದೇ ಪದೇ ರಜಾ ಹಾಕ್ಬೇಡ ಅಂತ ವಾರ್ನ್ ಮಾಡ್ತಾನೆ. ದಿಲೀಪನ್ಗೆ MDಯ ಮಾತುಗಳನ್ನ ಕೇಳಿ ಖುಷಿ ಹಾಗೂ ಆಶ್ಚರ್ಯ ಎರಡೂ ಕೂಡ ಆಗುತ್ತೆ. ಸರ್, ಈಗಲೂ ಕೂಡ ಸದಾಶಿವನ್ ಸರ್ GM ಆಗಿ ಕೆಲಸ ಮಾಡ್ತಿದ್ದಾರಲ್ವಾ, ಹೀಗಿರುವಾಗ ನನ್ನನ್ನು ಯಾಕೆ GM ಮಾಡ್ತೀರಾ ಅಂತ ಕೇಳ್ತಾನೆ. ಸೊ ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನು ಅಂದ್ರೆ, MD ಆಗಿರುವ ಪ್ರಕಾಶ್ಗೆ ಆ GM ಸದಾಶಿವನನ್ನ ಕಂಡ್ರೆ ಆಗ್ತಿರೋದಿಲ್ಲ. ಸರಿ, ಈ ದಿನ ರಜೆ ಕೊಡ್ತೀನಿ, ಮತ್ತೆ ಮತ್ತೆ ರಜೆ ಕೇಳ್ಬಿಡಿ ಅಂತ ಹೇಳಿ ದಿಲೀಪನನ್ನ ಕಳುಹಿಸಿ ಕೊಡ್ತಾನೆ. ಪ್ರಕಾಶ್ ರಜೆ ಕೊಟ್ಟಿದ್ರು ಕೂಡ ದಿಲೀಪನ್ ಮನೆಗೆ ಹೋಗ್ತಿರೋದನ್ನ ನೋಡಿದ ಸದಾಶಿವನ್ ಬೇಕಂತಲೇ ಅವನನ್ನ ತಡಿತಾನೆ. ಬೇಕಂತಲೇ ದಿಲೀಪನ್ಗೆ ತೊಂದರೆ ಕೊಡ್ಬೇಕು ಅಂತ ದಿಲೀಪನ್ ಎಲ್ಲಿಗೆ
ಹೋಗ್ತಿದ್ಯಾ, ಫ್ಯಾಕ್ಟರಿಯಲ್ಲಿ ತುಂಬಾನೇ ಕೆಲಸ ಇದೆ ಅಂತ ತಡೀತಾನೆ. ಅದಕ್ಕೆ ದಿಲೀಪನ್ ಹೇಳ್ತಾನೆ, ಸರ್ MD ಅವರ ಬಳಿ ಈಗಾಗಲೇ ಪರ್ಮಿಷನ್ ಕೇಳಿದ್ದೀನಿ, ಅವರು ಹಾಫ್ ಡೇ ಲೀವ್ ಕೊಟ್ಟಿದ್ದಾರೆ. ಪ್ರಕಾಶ್ ರಜೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರು ಕೂಡ ಸದಾಶಿವನ್ ಏನ್ ಹೇಳ್ತಾನೆ ಅಂದ್ರೆ, ಆ ಪ್ರಕಾಶ್ ಇನ್ನು ಕೂಡ ನನ್ ಮುಂದೆ ಬಚ್ಚ ಅಷ್ಟೇ. ಆತ MD ಆಗಿದ್ರು ಕೂಡ ಫ್ಯಾಕ್ಟರಿಯಲ್ಲಿ ಏನ್ ನಡೀತಿದೆ, ಯಾವಾಗ ಯಾವ ಸ್ಟಾಕ್ ಡಿಸ್ಪ್ಯಾಚ್ ಆಗುತ್ತೆ ಅಂತ ಏನು ಕೂಡ ಗೊತ್ತಿಲ್ಲ. ಅರ್ಜೆಂಟ್ ಆಗಿ ಒಂದು ಸ್ಟಾಕ್ ಡಿಸ್ಪ್ಯಾಚ್ ಆಗ್ಬೇಕು, ತಕ್ಷಣ ಹೋಗಿ ಅದನ್ನ ಕೌಂಟ್ ಮಾಡುವಂತ ಕೆಲಸ ಕೊಡ್ತಾನೆ. ಈಗ ಮನೆಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ದ ದಿಲೀಪನ್ಗೆ ಇಷ್ಟವಿಲ್ದಿದ್ರು ಕೂಡ ಸದಾಶಿವನ್ ಕೊಟ್ಟಿದ್ದ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಅದೇ ಕೋಪದಲ್ಲಿ ಹೋಗ್ತಿರುವಾಗ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರುವ ಷಣ್ಮುಗಂ ಎಂಬ ಮೆಕ್ಯಾನಿಕ್ಗೆ ಡ್ಯಾಶ್ ಹೊಡಿತಾನೆ. ಮೊದಲೇ ಕೋಪದಲ್ಲಿದ್ದ ದಿಲೀಪನ್ ಆ ಷಣ್ಮುಗಂಗೆ ಸರಿಯಾಗಿ ಬೈತಾನೆ. ನಂತರ ದಿಲೀಪನ್ ಕೆಳಗಡೆ ಬಿದ್ದಿದ್ದ ತನ್ನ ID ಕಾರ್ಡ್ ಅನ್ನ ತೆಗೆದುಕೊಂಡು ವರ್ಕ್ ಸ್ಟೇಷನ್ಗೆ ಹೋಗಿ ತನಗೆ ಕೊಟ್ಟಿದ್ದ ಕೆಲಸವನ್ನ ಮುಗಿಸ್ತಾನೆ. ನಂತರ ಸದಾಶಿವನ್ ಬಳಿ ಹೋಗಿ, ಸರ್ ನೀವು ಕೊಟ್ಟಿದ್ದ ಕೆಲಸ ಕಂಪ್ಲೀಟ್ ಆಯ್ತು, ಈಗ್ಲಾದ್ರೂ ನಾನು ಮನೆಗೆ ಹೋಗ್ಬಹುದಾ ಅಂತ ಪರ್ಮಿಷನ್ ಕೇಳ್ತಾನೆ. ಆದ್ರೆ ಬೇಕಂತಲೇ ಸದಾಶಿವನ್ ದಿಲೀಪನ್ಗೆ ತೊಂದರೆ ಕೊಡಬೇಕು ಅಂತ ಫೋನ್ ನಲ್ಲಿ ಯಾರದ್ದು ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಿರುವ ರೀತಿ ನಾಟಕ ಮಾಡ್ತಿರ್ತಾನೆ. ತುಂಬಾ ಹೊತ್ತು ವೇಟ್ ಮಾಡಿದ ದಿಲೀಪನ್ಗೆ ಫ್ರಸ್ಟ್ರೇಟ್ ಆಗುತ್ತೆ. ಕೊನೆಗೆ, ಸರ್ ನನಗೆ ಲೇಟ್ ಆಗ್ತಿದೆ, ನಾನು ಮನೆಗೆ ಹೋಗ್ತೀನಿ ಅಂತ ಜೋರಾಗಿ ಕೂಗ್ತಾನೆ. ಆಗ ಸದಾಶಿವನ್ ದಿಲೀಪನ್ಗೆ, ಮನೆಗೆ ಹೋಗಿ ಏನ್ ಮಾಡ್ತೀಯಾ, ನಿನ್ನ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ತೀಯ ತಾನೆ ಅಂತ ವಿಚಿತ್ರವಾಗಿ ನಗ್ತಾನೆ. ಸೊ ಸದಾಶಿವನ್ನ ಮಾತುಗಳನ್ನ ಕೇಳಿದ ದಿಲೀಪನ್ಗೆ ಪಿತ್ತ ನೆತ್ತಿಗೇರಿ ಅವನನ್ನ ಹಿಂದಕ್ಕೆ ತಳ್ಳಿಬಿಡುತ್ತಾನೆ. ಆಗ ಬೀಳುವ ಬರದಲ್ಲಿ ಸದಾಶಿವನ್ ಹಿಂದೆ ಇದ್ದ ಮಷಿನ್ಗೆ ತಲೆ ತಾಗಿ ಅನ್ಕಾನ್ಶಿಯಸ್ ಆಗ್ತಾನೆ. ದಿಲೀಪನ್ಗೆ ಗಾಬರಿಯಾಗಿ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ ಅಂತ ಚೆಕ್ ಮಾಡ್ತಾನೆ. ಆಗ ಎಲ್ಲ ವರ್ಕರ್ಸ್ಗಳು ಲಂಚ್ ಬ್ರೇಕ್ಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ತಾನು GM ನನ್ನ ತಳ್ಳಿದ್ದನ್ನ ಯಾರು ಕೂಡ ನೋಡಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ದಿಲೀಪನ್ ಬ್ಯಾಗ್ ಅನ್ನ ತೆಗೆದುಕೊಂಡು ಮನೆಗೆ ಎಸ್ಕೇಪ್ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಎರಡನೇ ಸಸ್ಪೆಕ್ಟ್ ಆಗಿರುವ ಹರಿಣಿಯ ಸ್ಟೋರಿಯನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಇತ್ತೀಚೆಗೆ ತಾನೆ ತನ್ನ ತಂದೆಯನ್ನ ಕಳೆದುಕೊಂಡಿದ್ದ ಹರಿಣಿ ತನ್ನ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಜಾಬ್ಗೋಸ್ಕರ ಅಲೆದಾಡ್ತಿರ್ತಾಳೆ. ಸೊ ಹರಿಣಿ ಹಾಗೂ ಅವಳ ತಾಯಿ ಜೀವನ ನಡೆಸೋದಕ್ಕೆ ತುಂಬಾನೇ ಕಷ್ಟಪಡ್ತಿರ್ತಾರೆ. ಹರಿಣಿಗೆ ಒಬ್ಬಳು ಬೆಸ್ಟ್ ಫ್ರೆಂಡ್ ಇರ್ತಾಳೆ. ಆದ್ರೆ ಆಕೆಯನ್ನ ಕಂಡ್ರೆ ಹರಿಣಿಯ ತಾಯಿಗೆ ಒಂಚೂರು ಕೂಡ ಇಷ್ಟ ಆಗ್ತಿರೋದಿಲ್ಲ. ಈಗ ಹರಿಣಿ ರೆಡಿಯಾಗಿ ಸದಾಶಿವನ್ನ ಕಂಪನಿಯಲ್ಲಿ ಜಾಬ್ ವೇಕೆನ್ಸಿ ಇದೆ ಅಂತ ಗೊತ್ತಾಗಿ ತನ್ನ ಫ್ರೆಂಡ್ ಜೊತೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅಂತ ಬರ್ತಾಳೆ. ಸ್ನೇಹಿತರೆ, ಇದೇ ಸೀನ್ ಅನ್ನ ದಿಲೀಪನ್ನ ಸ್ಟೋರಿಯನ್ನ ತೋರಿಸ್ತಿರುವಾಗ ನಾವು ನೋಡಿದ್ದು. ಸದಾಶಿವನ್ ಡೈರೆಕ್ಟ್ ಆಗಿ ಇಂಟರ್ವ್ಯೂವನ್ನ ತೆಗೆದುಕೊಳ್ಳದೆ ಹರಿಣಿಯ ಫ್ಯಾಮಿಲಿ ಬಗ್ಗೆ ಹಾಗೂ ಆಕೆ ಪರ್ಸನಲ್ ಡೀಟೇಲ್ಸ್ ಗಳನ್ನ ಕೇಳ್ತಿರ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನು ಅಂದ್ರೆ, ಈ ಸದಾಶಿವನ್ ಒಬ್ಬ ಆರೋಗ್ಯಂಟ್ ವ್ಯಕ್ತಿಯಾಗಿರೋದ್ರ ಜೊತೆಗೆ ಒಬ್ಬ ವುಮೆನೈಸರ್ ವ್ಯಕ್ತಿ ಕೂಡ ಆಗಿರ್ತಾನೆ. ಹರಿಣಿ ತನ್ನ ತಾಯಿಯ ಹೆಸರನ್ನ ಹಾಗೂ ಅವಳ ಊರಿನ ಹೆಸರನ್ನ ಹೇಳ್ತಿದ್ದ ಹಾಗೆ ಸದಾಶಿವನ್ ತುಂಬಾನೇ ಖುಷಿ ಆಗ್ತಾನೆ. ನಾನು ಕೂಡ ಅದೇ ಊರಿನವನು, ಮೋಸ್ಟ್ಲಿ ನಾನು ನಿನ್ನ ತಾಯಿಯನ್ನ ಆ ಊರಲ್ಲಿ ನೋಡಿದ್ದೀನಿ ಅನ್ಸುತ್ತೆ. ಹರಿಣಿ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಆರಾಮಾಗಿ ಮನೆಗೆ ಹೋಗು, ಈ ಕೆಲಸ ನಿನ್ಗೇನೆ ಫಿಕ್ಸ್ ಅಂತ ಹೇಳ್ತಾನೆ. ಹರಿಣಿ ತನಗೆ ಕೆಲಸ ಸಿಕ್ತು ಅಂತ ಅದೇ ಖುಷಿಯಲ್ಲಿ ಮನೆಗೆ ಬಂದು ಫ್ಯಾಕ್ಟರಿಯಲ್ಲಿ ನಡೆದದನ್ನೆಲ್ಲ ತನ್ನ ತಾಯಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಹರಿಣಿಯ ತಾಯಿ ಸದಾಶಿವನ್ನ ಹೆಸರನ್ನ ಕೇಳ್ತಿದ್ದ ಹಾಗೇನೆ ಆ ಕೆಲಸ ಬೇಡ, ಬೇರೆ ಕಡೆ ಎಲ್ಲಾದ್ರೂ ನೋಡ್ಕೊ ಅಂತ ಹೇಳ್ತಾಳೆ. ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ್ಲೇ ಆಶ್ಚರ್ಯವೆಂಬಂತೆ ಆ ಸದಾಶಿವನ್ ಇವರ ಮನೆಗೆ ಬರ್ತಾನೆ. ತನ್ನನ್ನ ಇಂಟರ್ವ್ಯೂ ಮಾಡಿದ್ದ ಸದಾಶಿವನ್ ತಮ್ಮ ಮನೆಗೆ ಬಂದಿರೋದನ್ನ ನೋಡಿದ ಹರಿಣಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ವಿಚಾರಿಸಿದಾಗ ಸದಾಶಿವನ್ ಹೇಳೋದೇನು ಅಂದ್ರೆ, ನಿನ್ನ ರೆಸ್ಯೂಮ್ ನಲ್ಲಿ ನಿನ್ನ ಮನೆಯ ಅಡ್ರೆಸ್ ಮೆನ್ಷನ್ ಆಗಿತ್ತಲ್ವಾ, ನಾನು ಇದೇ ರಸ್ತೆಯಲ್ಲಿ ಪಾಸ್ ಆಗ್ತಿದ್ದೆ, ಹೇಗಿದ್ರು ನಿನ್ನ ಮನೆ ಇಲ್ಲೇ ಇದೆಯಲ್ವಾ, ನಿಮ್ಮನ್ನೊಮ್ಮೆ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ಗೊಂದು ಗುಡ್ ನ್ಯೂಸ್ ಇದೆ, ನಾನು MD ಜೊತೆ ಮಾತನಾಡಿದೆ, ನಿನಗೆ ಆ ಕೆಲಸ ಕನ್ಫರ್ಮ್ ಆಯ್ತು, ಕಂಗ್ರಾಚುಲೇಷನ್ ಅಂತ ಹೇಳ್ತಾನೆ. ಈ ರೀತಿ ಇವರಿಬ್ಬರು ಮಾತನಾಡ್ತಿದ್ರೆ ಹರಿಣಿಯ ತಾಯಿ ಸದಾಶಿವನನ್ನ ನೋಡಿ ತುಂಬಾನೇ ಟೆನ್ಷನ್ ಆಗ್ತಿರ್ತಾಳೆ. ಹೀಗೆ ತಮ್ಮ ಮನೆಗೆ ಬಂದಿದ್ದ ಸದಾಶಿವನ್ಗೆ ಹರಿಣಿ ಹೋಗುವಾಗ ತಮ್ಮ ಮನೆಯಲ್ಲಿ ಮಾಡಿದ್ದ ಉಪ್ಪಿಟ್ಟನ್ನ ಒಂದು ಟಿಫನ್ ಬಾಕ್ಸ್ಗೆ ಹಾಕಿ ಕೊಡ್ತಾಳೆ. ನಂತರ ಹರಿಣಿ ತನ್ನ ಫ್ರೆಂಡ್ ಅನ್ನ ಮೀಟ್ ಮಾಡಿ ತನಗೆ ಕೆಲಸ ಸಿಕ್ಕಿದ್ರ ಬಗ್ಗೆ ಹಾಗೂ ಸದಾಶಿವನ್ ಮನೆಗೆ ಬಂದಿದ್ದರ ಬಗ್ಗೆ ಹೇಳ್ತಾಳೆ. ನನ್ಗೆ ಯಾಕೋ ಆ GM ಒಳ್ಳೆ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಿದೆ, ನೀನು ಯಾವ್ದಕ್ಕೋ ಹುಷಾರಾಗಿರು ಅಂತ ಇವಳ ಫ್ರೆಂಡ್ ವಾರ್ನ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಹರಿಣಿ ತನ್ನ ತಾಯಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಬಂದಿರೋದನ್ನ ನೋಡ್ತೀವಿ. ಇಲ್ಲಿ ಡಾಕ್ಟರ್ನ ಮಾತುಗಳಿಂದ ನಮಗೆ ಗೊತ್ತಾಗೋದೇನು ಅಂದ್ರೆ, ಹರಿಣಿಯ ತಾಯಿಗೆ ಗರ್ಭಕೋಶದ ಪ್ರಾಬ್ಲಮ್ ಆಗಿ ಆಪರೇಷನ್ ಅನ್ನ ಮಾಡಬೇಕಿರುತ್ತೆ. ಇವರಿಬ್ಬರು ಡಾಕ್ಟರ್ ಜೊತೆ ಮಾತಾಡಿ ಹೊರಗಡೆ ಬರ್ತಿರುವಾಗ ಅದೇ ಮೆಕ್ಯಾನಿಕ್ ಷಣ್ಮುಗಂ ಯಾರನ್ನೋ ಎತ್ತಿಕೊಂಡು ಆಸ್ಪತ್ರೆಗೆ ಬರ್ತಿರೋದನ್ನ ನೋಡ್ತೀವಿ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಹರಿಣಿಯ
ತಾಯಿ ಹರಿಣಿಯನ್ನ ಎಬ್ಬಿಸುತ್ತಾಳೆ. ನಿನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ನಿನ್ನ ಫೋನ್ ರೀಚ್ ಆಗ್ತಿಲ್ವಂತೆ, ನೀನು ಅರ್ಜೆಂಟ್ ಆಗಿ ಒಂದು ಜಾಗಕ್ಕೆ ಹೋಗಿ ಆಕೆಯನ್ನ ಮೀಟ್ ಮಾಡ್ಬೇಕಂತೆ ಅಂತ ಹೇಳ್ತಾಳೆ. ಹರಿಣಿ ಸರಿ ಅಂತ ತಕ್ಷಣ ಎದ್ದು ರೆಡಿಯಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರುವಾಗ ತುಂಬಾನೇ ಸ್ಪೀಡ್ ಆಗಿ ಬಂದ ಒಂದು ಕಾರ್ ಇವಳಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ತಲೆಗೆ ತುಂಬಾನೇ ಪೆಟ್ಟಾದ ಕಾರಣ ನಿಧಾನಕ್ಕೆ ಅನ್ಕಾನ್ಶಿಯಸ್ ಆಗೋದಕ್ಕೆ ಶುರುವಾಗುತ್ತೆ. ಈಕೆಗೆ ಅನ್ಕಾನ್ಶಿಯಸ್ ಆಗೋದಕ್ಕೂ ಮುಂಚೆ ಕಾರ್ನಲ್ಲಿದ್ದ ಆ ವ್ಯಕ್ತಿ ಕಾರ್ನಿಂದ ಕೆಳಗಡೆ ಇಳಿದು ಈಕೆ ಕಡೆ ನಡೆದುಕೊಂಡು ಬರ್ತಿರೋದನ್ನ ನೋಡ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಹರಿಣಿಗೆ ಎಚ್ಚರವಾದಾಗ ಈಕೆ ಒಂದು ಹಳೆಯ ಬಿಲ್ಡಿಂಗ್ ನ ಟೆರೆಸ್ ಮೇಲಿರೋದನ್ನ ನೋಡ್ತೀವಿ. ತಾನು ಆಕ್ಸಿಡೆಂಟ್ ಆದ ನಂತರ ಇಲ್ಲಿಗೆ ಹೇಗೆ ಬಂದೆ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಶಾಕಿಂಗ್ಲಿ ತನ್ನ ಮೇಲೆ ಯಾರೋ ಅತ್ಯಾಚಾರ ಮಾಡಿದ್ದಾರೆ ಅಂತ ಹರಿಣಿಗೆ ಗೊತ್ತಾಗುತ್ತೆ. ತಕ್ಷಣ ಸುತ್ತಮುತ್ತ ನೋಡ್ತಾಳೆ, ಆದ್ರೆ ಯಾರು ಕೂಡ ಕಾಣಿಸೋದಿಲ್ಲ. ಈಗ ಹರಿಣಿ ಏನಾಯ್ತು ಅಂತ ರೀಕಾಲ್ ಮಾಡಿಕೊಂಡಾಗ ತನಗೆ ಆಕ್ಸಿಡೆಂಟ್ ಆದ ನಂತರ ಅದೇ ಡ್ರೈವರೇ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಹರಿಣಿ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾ ತನ್ನ ಫ್ರೆಂಡ್ ಬಳಿ ಹೋಗಿ ನಡೆದದ್ದನ್ನೆಲ್ಲ ಹೇಳಿಕೊಳ್ತಾಳೆ. ಇವಳ ಫ್ರೆಂಡ್ ಕೂಡ ತುಂಬಾನೇ ಶಾಕ್ ಆಗಿ ನೀನು ಅನ್ಕಾನ್ಶಿಯಸ್ ಆಗೋದಕ್ಕೂ ಮುಂಚೆ ಆ ಕಾರ್ನ ನಂಬರ್ ನೋಡ್ದ ಅಂತ ವಿಚಾರಿಸ್ತಾಳೆ. ಹರಿಣಿ ನೆನಪಿಸಿಕೊಂಡಾಗ ಆ ಕಾರ್ನ ನಂಬರ್ ಅನ್ನ ನೋಡಿರೋದಿಲ್ಲ, ಆದ್ರೆ ಆ ಕಾರ್ನ ಮೇಲಿದ್ದ ಒಂದು ಸ್ಟಿಕ್ಕರ್ ಅನ್ನ ನೋಡಿರ್ತಾಳೆ. ಸರಿ, ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಇವಳ ಫ್ರೆಂಡ್ ಹೇಳ್ತಾಳೆ. ಆದ್ರೆ ಹರಿಣಿ ಹೇಳ್ತಾಳೆ, ಆ ರೀತಿ ಏನಾದ್ರೂ ಆದ್ರೆ ಮೀಡಿಯಾದಲ್ಲಿ ಈ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗಿ ನಮ್ಮ ಮಾನ ಮರ್ಯಾದೆ ಹರಾಜಾಗುತ್ತೆ. ಹೀಗೆ ಮಾತನಾಡ್ತಿರುವಾಗ ಹರಿಣಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ತನ್ನ ಫ್ರೆಂಡ್ಗೆ ಆ ಕಾರ್ ಬೇರೆ ಯಾರದ್ದು ಅಲ್ಲ, ಅದು ಸದಾಶಿವಂದೇ. ಆ ದಿನ ಆತ ನಮ್ಮ ಮನೆಗೆ ಬಂದು ವಾಪಸ್ ಹೋಗ್ತಿರುವಾಗ ಅವನ ಕಾರ್ನ ಮೇಲೆ ಸ್ಟಿಕ್ಕರ್ ಅನ್ನ ನೋಡಿದ್ದೆ. ನಾನು ಇವತ್ತು ಆಕ್ಸಿಡೆಂಟ್ ಆಗಿ ಅನ್ಕಾನ್ಶಿಯಸ್ ಆಗುವಾಗ ಅದೇ ಸ್ಟಿಕ್ಕರ್ ಅನ್ನೇ ನೋಡಿದ್ದೆ. ಸೊ ಆ ಸದಾಶಿವನ್ನೇ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹರಿಣಿ ಹೇಳ್ತಿರುವಾಗ್ಲೇ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಇವತ್ತು ಬೆಳಿಗ್ಗೆ ಹರಿಣಿಯ ತಾಯಿ ಇವಳನ್ನ ಎಬ್ಬಿಸಿ ನಿನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ನಿನ್ನನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕಂತೆ, ಹೋಗು ಅಂತ ಕಳುಹಿಸಿಕೊಟ್ಟಿದ್ಲಲ್ವಾ. ಅಷ್ಟಕ್ಕೂ ಹರಿಣಿಯ ಫ್ರೆಂಡ್ ಹರಿಣಿಯ ತಾಯಿಗೆ ಕಾಲೇ ಮಾಡಿರೋದಿಲ್ಲ. ತನ್ನ ತಾಯಿಯಾಕೆ ತನ್ನ ಬಳಿ ಸುಳ್ಳನ್ನ ಹೇಳಲು ಅಂತ ಹರಿಣಿಗೆ ಅನುಮಾನ ಬಂದು ತಕ್ಷಣವೇ ತನ್ನ ಫ್ರೆಂಡ್ಲನ್ನ ಕರೆದುಕೊಂಡು ತಮ್ಮ ಮನೆಗೆ ಬರ್ತಾಳೆ. ಅಮ್ಮ ಬೆಳಿಗ್ಗೆ ಸುಳ್ಳು ಹೇಳಿ ನನ್ನನ್ನ ಯಾಕೆ ಮನೆಯಿಂದ ಹೊರಗಡೆ ಕಳಿಸ್ತೆ ಅಂತ ಕೇಳಿದಾಗ ಇವಳ ತಾಯಿ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಒಂದೇ ಊರಲ್ಲಿ ವಾಸ ಮಾಡ್ತಿದ್ದ ಹರಿಣಿಯ ತಾಯಿ ಹಾಗೂ ಆ ಸದಾಶಿವನ್ ಹಲವು ವರ್ಷಗಳ ಹಿಂದೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಮದುವೆಯ ಸಮಯದಲ್ಲಿ ಹರಿಣಿಯ ತಾಯಿಗೆ ಗೊತ್ತಾಗಿರುತ್ತೆ ಸದಾಶಿವನ್ ತನ್ನ ರೀತಿನೇ ಬೇರೆ ಹುಡುಗಿಯರ ಜೊತೆ ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ದಾನೆ ಅಂತ. ಸೊ ಆಗ ಸದಾಶಿವನ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಹರಿಣಿಯ ತಂದೆಯನ್ನ ಮದುವೆ ಆಗಿರ್ತಾಳೆ. ಇಷ್ಟು ವರ್ಷಗಳ ನಂತರ ಹರಿಣಿ ಇಂಟರ್ವ್ಯೂಗೆ ಬಂದಾಗ ಸದಾಶಿವನ್ಗೆ ಗೊತ್ತಾಗಿರುತ್ತೆ ಹರಿಣಿಯ ತಾಯಿ ಎಲ್ಲಿದ್ದಾಳೆ ಅಂತ. ಅಂದಿನಿಂದ ಸದಾಶಿವನ್ ಹರಿಣಿ ಮನೆಯಲ್ಲಿ ಇಲ್ಲದಿರುವಾಗ ಯಾರಿಗೂ ಗೊತ್ತಾಗದ ಹಾಗೆ ಮನೆಗೆ ಬಂದು ಅವಳ ತಾಯಿಯನ್ನ ಹರಾಜ್ ಮಾಡ್ತಿರ್ತಾನೆ. ಹೇಗಿದ್ರು ನಿನ್ನ ಗಂಡ ಸತ್ತು ಹೋಗಿದ್ದಾನೆ, ನಾವಿಬ್ರು ಯಾಕೆ ಮತ್ತೆ ಒಂದಾಗಬಾರ್ದು ಅಂತ ತುಂಬಾನೇ ತೊಂದರೆ ಕೊಡ್ತಿರ್ತಾನೆ. ಆದ್ರೆ ಇವತ್ತು ಬೆಳಿಗ್ಗೆ ಹರಿಣಿ ಮನೆಯಲ್ಲಿ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ಯಾರಿಗೂ ಗೊತ್ತಾಗದ ಹಾಗೆ ಒಳಗಡೆ ಬಂದು ಅವಳ ತಾಯಿ ಜೊತೆ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಸದಾಶಿವನ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡಿದ ಹರಿಣಿಯ ತಾಯಿ ಅವನಿಗೆ ಉಪ್ಪಿಟ್ಟನ್ನ ಪಾರ್ಸಲ್ ಮಾಡುವ ನೆಪದಲ್ಲಿ ಆ ಉಪ್ಪಿಟ್ಟಲ್ಲಿ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿರ್ತಾಳೆ. ಉಪ್ಪಿಟ್ಟನ್ನ ತಿಂದು ಸದಾಶಿವನ್ ಸತ್ತ ನಂತರ ಆ ವಿಷಯ ಹೊರಗಡೆ ಬಂದ್ರೆ ತನ್ನ ಮಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಆಕೆಯನ್ನ ಅವಳ ಫ್ರೆಂಡ್ ನ ಮನೆಗೆ ಸುಳ್ಳು ಹೇಳಿ ಕಳುಹಿಸಿಕೊಟ್ಟಿರ್ತಾಳೆ. ಹರಿಣಿಯ ತಾಯಿ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಸ್ವಲ್ಪ ಸಮಯದ ಹಿಂದೆ ಸದಾಶಿವನ್ ಫ್ಯಾಕ್ಟರಿಯಲ್ಲಿ ಸತ್ತು ಹೋಗಿದ್ದಾನೆ ಅಂತ ಕನ್ಫರ್ಮ್ ಆಗಿರುತ್ತೆ. ಈಗ ಸದಾಶಿವನ್ ಫ್ಯಾಕ್ಟರಿಯಲ್ಲಿ ಸತ್ತು ಹೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಹರಿಣಿ ಹಾಗೂ ಆಕೆ ಫ್ರೆಂಡ್ಗೆ ಒಂದು ಸಾರಿ ಶಾಕ್ ಆಗುತ್ತೆ. ಯಾಕಂದ್ರೆ ಸದಾಶಿವನ್ ಫ್ಯಾಕ್ಟರಿಯಲ್ಲಿ ಸತ್ತು ಹೋದ ಅಂತಾದ್ರೆ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಯಾರು ಅಂತ. ಈ ಕಡೆ ಇಬ್ಬರು ವರ್ಕರ್ಗಳು ಫ್ಯಾಕ್ಟರಿಯಲ್ಲಿ ಡಿಸ್ಕಸ್ ಮಾಡ್ತಿರೋದನ್ನ ನೋಡ್ತೀವಿ. ಎಲ್ಲ ವರ್ಕರ್ಸ್ ಗಳು ಊಟಕ್ಕೆ ಅಂತ ಹೋಗಿದ್ರೆ ಸದಾಶಿವನ್ ಸರಿಯಾಗಿ ಈ ಮಿಷಿನ್ ಬಳಿ ಬಂದಿದ್ರು. ಈ ಮಿಷಿನ್ ಹಲವು ದಿನಗಳಿಂದ ಪ್ರಾಬ್ಲಮ್ ನಲ್ಲಿದೆ. ಈ ಮಿಷಿನ್ ಅನ್ನ ಯಾರಾದ್ರೂ ಟಚ್ ಮಾಡಿದ್ರೆ ತುಂಬಾನೇ ಕರೆಂಟ್ ಶಾಕ್ ಹೊಡಿತಿತ್ತು. ಈ ಮಷಿನ್ ಅನ್ನ ಟಚ್ ಮಾಡಿದ್ದಕ್ಕೇನೆ ಸದಾಶಿವನ್ ಸರ್ ಸತ್ತಿರ್ಬೋದು ಅಂತ ಡಿಸ್ಕಸ್ ಮಾಡ್ತಿರೋದನ್ನ MD ಆಗಿರುವ ಪ್ರಕಾಶ್ ದೂರದಿಂದ ಕೇಳಿಸಿಕೊಳ್ತಾನೆ. ಸ್ನೇಹಿತರೆ, ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಸಸ್ಪೆಕ್ಟ್ ನಂಬರ್ 3 ಅಂದ್ರೆ ಫ್ಯಾಕ್ಟರಿಯ MD ಆಗಿರುವ ಪ್ರಕಾಶ್ ನ ಸ್ಟೋರಿಯನ್ನ ತೋರಿಸಲಾಗುತ್ತೆ. ಈ ಪ್ರಕಾಶ್ಗೆ ಒಂದು ವಿಚಿತ್ರವಾದ ಕಾಯಿಲೆ ಇರುತ್ತೆ. ಯಾರಾದ್ರೂ ವ್ಯಕ್ತಿಗಳು ಹುಡುಗಿಯರಿಗೆ ಅಥವಾ ಮಹಿಳೆಯರಿಗೆ ತೊಂದರೆ ಕೊಡೋದು ಅಥವಾ ಹರಾಜ್ ಮಾಡೋದನ್ನ ನೋಡಿದ್ರೆ ಇವನಿಗೆ ಪಿತ್ತ ನೆತ್ತಿಗೇರಿ
ಆ ವ್ಯಕ್ತಿಗಳಿಗೆ ಸರಿಯಾಗಿ ಹೊಡಿತಿರ್ತಾನೆ. ಆ ರೀತಿ ಆಗ್ತಿದ್ದ ಹಾಗೆ ಪ್ರಕಾಶ್ಗೆ ಗೊತ್ತಿಲ್ಲದ ಹಾಗೆ ತನ್ನ ಒಳಗಡೆ ಇರುವ ವೈಲೆಂಟ್ ಕ್ಯಾರೆಕ್ಟರ್ ಹೊರಗಡೆ ಬರ್ತಿರುತ್ತೆ. ಇದೇ ರೀತಿ ಮುಂದುವರಿದು ಕೋಪದಲ್ಲಿ ಯಾರನ್ನಾದ್ರೂ ಕೊಲೆ ಮಾಡಿಬಿಟ್ರೆ ಕಷ್ಟ ಅಂತ ಡಾಕ್ಟರ್ ಬಳಿ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ತಿರ್ತಾನೆ. ಸ್ನೇಹಿತರೆ, ಪ್ರಕಾಶ್ ಈ ರೀತಿ ಮಹಿಳೆಯರಿಗೆ ಅಥವಾ ಹುಡುಗಿಯರಿಗೆ ಹರಾಸ್ ಮಾಡೋರನ್ನ ಹೊಡೆಯೋದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ಪ್ರಕಾಶ್ನ ಮನೆಯಲ್ಲಿ ಈತ ಚಿಕ್ಕವನಿದ್ದಾಗನಿಂದಲೂ ಕೂಡ ಇವನ ತಂದೆ ತಾಯಿ ತುಂಬಾನೇ ಜಗಳ ಮಾಡ್ತಿರ್ತಾರೆ. ಇವನ ತಂದೆ ಪ್ರತಿದಿನ ಮನೆಗೆ ಕುಡಿದು ಬಂದು ಇವನ ತಾಯಿಗೆ ತುಂಬಾನೇ ಹೊಡೆದು ಟಾರ್ಚರ್ ಮಾಡ್ತಿರ್ತಾನೆ. ಪ್ರತಿದಿನ ಮನೆಯಲ್ಲಿ ತನ್ನ ತಂದೆ ತಾಯಿಯ ಜಗಳ ನೋಡ್ತಿದ್ದ ಪ್ರಕಾಶ್ಗೆ ಚಿಕ್ಕ ವಯಸ್ಸಿನಿಂದಲೇ ಟ್ರಾಮಾ ಶುರುವಾಗಿರುತ್ತೆ. ಅದೇ ಕಾರಣಕ್ಕೆ ಬೆಳೆದು ದೊಡ್ಡವನಾದ ನಂತರ ಯಾರಾದ್ರೂ ಹುಡುಗಿಯರಿಗೆ ಅಥವಾ ಮಹಿಳೆಯರಿಗೆ ತೊಂದರೆ ಕೊಟ್ರೆ ಅವರಿಗೆ ಸರಿಯಾಗಿ ಹೊಡಿತಿರ್ತಾನೆ. ಇನ್ನು ಪ್ರಕಾಶ್ ರನ್ ಮಾಡ್ತಿರುವ ಆ ಫ್ಯಾಕ್ಟರಿ ಬಗ್ಗೆ ಹೇಳೋದಾದ್ರೆ ಅದನ್ನ ಪ್ರಕಾಶ್ನ ತಂದೆ ಹಾಗೂ ಜನರಲ್ ಮ್ಯಾನೇಜರ್ ಆಗಿರುವ ಸದಾಶಿವನ್ ಇಬ್ಬರು ಸೇರಿ ಶುರು ಮಾಡಿರ್ತಾರೆ. ಇದೇ ಕಾರಣಕ್ಕೆ ಆ ಸದಾಶಿವನ್ ತನ್ನ ಫ್ರೆಂಡ್ ನ ಮಗನಾಗಿದ್ದ ಪ್ರಕಾಶ್ಗೆ ಒಂಚೂರು ಕೂಡ ರೆಸ್ಪೆಕ್ಟ್ ಕೊಡ್ತಿರೋದಿಲ್ಲ. ಹೀಗಿರುವಾಗ್ಲೇ ಒಂದು ದಿನ ಫ್ಯಾಕ್ಟರಿಯಲ್ಲಿ ಒಂದು ಮಷಿನ್ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗಿ ಫ್ಲೋರ್ಗೆ ಹೋಗಿರ್ತಾನೆ. ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಸ್ಟಾಪ್ ಆಗಬಾರ್ದು ಅಂತ ಪ್ರಕಾಶ್ ಒಂದು ಐಡಿಯಾ ಮಾಡಿ ಮಷಿನ್ಗೆ ಆಯಿಲ್ ಅನ್ನ ಹಾಕಿ ಮತ್ತೆ ಸ್ಟಾರ್ಟ್ ಮಾಡಿಸ್ತಾನೆ. ಆದ್ರೆ ಮಷಿನ್ ಅಲ್ಲಿ ಪ್ರಾಬ್ಲಮ್ ಇದ್ದ ಕಾರಣ ಮಷಿನ್ ಅನ್ನ ಆನ್ ಮಾಡ್ತಿದ್ದ ಹಾಗೆ ಅದನ್ನ ಆಪರೇಟ್ ಮಾಡ್ತಿದ್ದ ವರ್ಕರ್ ನ ಕೈಗೆ ಜೋರಾಗಿ ಕರೆಂಟ್ ಶಾಕ್ ಹೊಡೆಯುತ್ತೆ. ಆಗ ಅಲ್ಲೇ ಇದ್ದ ಸದಾಶಿವನ್ ಬೇಕಂತಲೇ ಎಲ್ಲರ ಮುಂದೆ ಪ್ರಕಾಶ್ಗೆ ಅವಮಾನ ಮಾಡ್ತಾನೆ. ವಿಚಿತ್ರವಾಗಿ ನಗುತ್ತಾ, ಪ್ರಕಾಶ್, ನಿನಗೆ ಈ ಫ್ಯಾಕ್ಟರಿ ಬಗ್ಗೆ ಆಗ್ಲಿ ಅಥವಾ ಇಲ್ಲಿರುವ ಮಷಿನ್ಗಳ ಬಗ್ಗೆ ಆಗ್ಲಿ ಒಂಚೂರು ಕೂಡ ಜ್ಞಾನ ಇಲ್ಲ. ನಿನ್ನ ತಂದೆ ಸತ್ತ ನಂತರ MD ಆಗಿರುವ ನೀನು ಫ್ಯಾಕ್ಟರಿಯ AC ರೂಮ್ ನಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಲಾಯಕ್ಕಷ್ಟೇ ಅಂತ ಜೋರಾಗಿ ನಕ್ಕು ಬಿಡುತ್ತಾನೆ. ಪ್ರಕಾಶ್ಗೆ ಎಲ್ಲರ ಮುಂದೆ ಅವಮಾನ ಆಗಿ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ಆ ಸದಾಶಿವನ್ ಆ ಮೆಕ್ಯಾನಿಕ್ ಷಣ್ಮುಖಂನನ್ನ ಕರೆದು ಆ ಮಷಿನ್ ಅನ್ನ ರೆಡಿ ಮಾಡೋದಕ್ಕೆ ಹೇಳ್ತಾನೆ. ಸ್ನೇಹಿತರೆ, ಪ್ರಕಾಶ್ ಎಷ್ಟೋ ಸಾರಿ ಆ ಸದಾಶಿವನ್ಗೆ ಸೆಟಲ್ಮೆಂಟ್ ಮಾಡಿ ಕಂಪನಿಯಿಂದ ಕಿತ್ತು ಹಾಕ್ಬೇಕು ಅಂತ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಆ ಸದಾಶಿವನ್ಗೆ ಫ್ಯಾಕ್ಟರಿಯ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ನಾಲೆಜ್ ಇದ್ದ ಕಾರಣ ಇವನ ತಾಯಿ ಬೇಡ ಅಂತ ತಡೀತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಪ್ರಕಾಶ್ ಫ್ಯಾಕ್ಟರಿಗೆ ಬಂದಾಗ ಶೀಲಾ ಎಂಬ ಒಬ್ಬಳು ಲೇಡಿ ಎಂಪ್ಲಾಯಿಯನ್ನ ಸದಾಶಿವನ್ ಫೈರ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಮರುದಿನವೇ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಿ ಫೈರ್ ಮಾಡಿದ್ದ ಶೀಲಾಳ ಜಾಗಕ್ಕೇನೆ ಹರಿಣಿಯನ್ನ ಸದಾಶಿವನ್ ಸೆಲೆಕ್ಟ್ ಮಾಡಿರ್ತಾನೆ. ಆದ್ರೆ ಶೀಲಾಳನ್ನ ಫೈರ್ ಮಾಡಿ ಅವಳ ಜಾಗಕ್ಕೆ ಫ್ರೆಶರ್ ಆಗಿರುವ ಹರಿಣಿಯನ್ನ ಯಾಕೆ ಹೈರ್ ಮಾಡ್ದ ಅಂತ ಪ್ರಕಾಶ್ಗೆ ಅನುಮಾನ ಬರುತ್ತೆ. ಇದರ ಬಗ್ಗೆ ಯೋಚನೆ ಮಾಡ್ತಿರುವಾಗ್ಲೇ ಫ್ಯಾಕ್ಟರಿಯಲ್ಲಿ ಮತ್ತೊಂದು ಮಷಿನ್ ವರ್ಕ್ ಆಗ್ತಿಲ್ಲ ಅಂತ ಪ್ರಕಾಶ್ಗೆ ಗೊತ್ತಾಗಿ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಅದೇ ಸಮಯಕ್ಕೆ ಸದಾಶಿವನ್ ಅಲ್ಲಿಗೆ ಬಂದ ಕಾರಣ ಪ್ರಕಾಶ್ ವಾಪಸ್ ಕ್ಯಾಬಿನ್ಗೆ ಬರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ದಿಲೀಪನ್ ತನಗೆ ತುಂಬಾನೇ ಹೆಡ್ಡೇಕ್ ಅಂತ ಹಾಫ್ ಡೇ ಲೀವ್ ಅನ್ನ ಕೇಳ್ತಾನೆ. ಪ್ರಕಾಶ್ ದಿಲೀಪನ್ಗೆ ಹಾಫ್ ಡೇ ಲೀವ್ ಅನ್ನ ಕೊಡ್ತಾನೆ. ಆದ್ರೆ ಸದಾಶಿವನ್ ಬೇಕಂತಲೇ ಅವನನ್ನ ಮನೆಗೆ ಹೋಗದ ಹಾಗೆ ತಡಿತಿರೋದನ್ನ ಪ್ರಕಾಶ್ ನೋಡ್ತಾನೆ. ಸೊ ಸದಾಶಿವನ್ ಬೇಕಂತಲೇ ಈ ಫ್ಯಾಕ್ಟರಿಯಲ್ಲಿ ತನಗೆ ಯಾವುದೇ ರೈಟ್ಸ್ ಇಲ್ಲದ ಹಾಗೆ ಮಾಡ್ತಿದ್ದಾನೆ ಅಂತ ಪ್ರಕಾಶ್ಗೆ ಕೋಪ ಬರುತ್ತೆ. ಸೊ ಹೇಗಾದ್ರೂ ಮಾಡಿ ಸದಾಶಿವನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ್ಲೇ ಸದಾಶಿವನ್ ಶೀಲಾ ಎಂಬ ಒಬ್ಬಳು ಲೇಡಿ ಎಂಪ್ಲಾಯಿಯನ್ನ ಫೈರ್ ಮಾಡಿದ್ದ ಅಲ್ವಾ, ಆಕೆ ಕಾಲ್ ಮಾಡ್ತಾಳೆ. ಈಗ ಗೊತ್ತಾಗೋದೇನಂದ್ರೆ ಮೊದಲೇ ಒಬ್ಬ ವುಮೆನೈಸರ್ ಆಗಿದ್ದ ಸದಾಶಿವನ್ ಶೀಲಾಳನ್ನ ಹರಾಸ್ ಮಾಡಿ ಆಕೆಗೆ ಹೊಡೆದಿರ್ತಾನೆ. ಶೀಲಾ ಈ ವಿಷಯವನ್ನ MDಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದಾಗ ಆಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಸುಳ್ಳು ಹೇಳಿ ಆಕೆಯನ್ನ ಫೈರ್ ಮಾಡಿರ್ತಾನೆ. ಸೊ ಸದಾಶಿವನ್ ಲೇಡಿ ಎಂಪ್ಲಾಯಿ ಮೇಲೆ ಕೈ ಮಾಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರಕಾಶ್ನ ಒಳಗಡೆ ಇದ್ದ ಆ ವೈಲೆಂಟ್ ಕ್ಯಾರೆಕ್ಟರ್ ಹೊರಗಡೆ ಬರುತ್ತೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹುಡುಕಿಕೊಂಡು ಬಂದಾಗ ಆತ ಆ ಮಷಿನ್ ಬಳಿ ನಿಂತು ದಿಲೀಪನ್ ಜೊತೆ ಜಗಳ ಮಾಡ್ತಿರ್ತಾನೆ. ಆ ಸದಾಶಿವನ್ನ ಹಿಂದೆನೆ ಕೆಟ್ಟು ಯಾರಾದ್ರೂ ಟಚ್ ಮಾಡಿದ್ರೆ ಕರೆಂಟ್ ಶಾಕ್ ಹೊಡಿತಿದ್ದ ಆ ದೊಡ್ಡ ಮಷಿನ್ ಇರುತ್ತೆ. ಸದಾಶಿವನ್ ಬೈ ಚಾನ್ಸ್ ಆ ಮಷಿನ್ ಅನ್ನ ಟಚ್ ಮಾಡಿದ್ರೆ ಆತ ಸಾಯಿಲಿ ಅಂತ ಬೇಕಂತಲೇ ಆ ಮಷಿನ್ ನ ಪವರ್ ಅನ್ನ ಆನ್ ಮಾಡ್ತಾನೆ. ಈ ಕಡೆ ಅದೇ ಸಮಯಕ್ಕೆ ಮಾತಿಗೆ ಮಾತು ಬೆಳೆದು ದಿಲೀಪನ್ ಸದಾಶಿವನನ್ನ ಹಿಂದಕ್ಕೆ ತಳ್ಳಿದ ಕಾರಣ ಆತ ಆ ಮಷಿನ್ ನ ಮೇಲೆ ಬಿದ್ದು ಬಿಡುತ್ತಾನೆ. ಆದ್ರೆ ಈ ಕಡೆ ನಿಂತಿದ್ದ ದಿಲೀಪನ್ಗೆ ಪ್ರಕಾಶೇ ಆ ಮಷಿನ್ ಅನ್ನ ಆನ್ ಮಾಡಿದ್ದಾನೆ ಅಂತ ಗೊತ್ತೇ ಇರೋದಿಲ್ಲ. ದಿಲೀಪನ್ ಏನಂದುಕೊಳ್ತಾನೆ ಅಂದ್ರೆ ತಾನು ಸದಾಶಿವನನ್ನ ಹಿಂದಕ್ಕೆ ತಳ್ಳಿದ ಕಾರಣ ಆತ ಬಿದ್ದು ಸತ್ತೋದ ಅಂತ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಕೊನೆಯ ಸಸ್ಪೆಕ್ಟ್ ಆಗಿರುವ ಮೆಕ್ಯಾನಿಕ್ ಷಣ್ಮುಖಂನ ಸ್ಟೋರಿಯನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಅದೇ ಫ್ಯಾಕ್ಟರಿಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದ ಷಣ್ಮುಖಂ ಯಾರ ಜೊತೆ ಕೂಡ ಮಾತನಾಡದ ಒಬ್ಬ ಪಕ್ಕ ಇಂಟ್ರೋವರ್ಟ್ ಆಗಿರ್ತಾನೆ. ಈ ಷಣ್ಮುಖಂ ಯಾರ ಜೊತೆ ಕೂಡ ಮಾತನಾಡದೆ ಇವನಿಗೂ ಕೂಡ ಒಂದು ವಿಚಿತ್ರವಾದ ಮಾನಸಿಕ
ಮಾನಸಿಕ ಕಾಯಿಲೆ ಶುರುವಾಗಿರುತ್ತೆ. ಈ ಷಣ್ಮುಗಂಗೆ ತನ್ನ ಅಂತರಾತ್ಮ ಬೇರೊಬ್ಬ ವ್ಯಕ್ತಿಯ ರೀತಿ ತನ್ನ ಜೊತೆ ಮಾತನಾಡ್ತಿರುವ ರೀತಿ ಇಮ್ಯಾಜಿನೇಷನ್ ಬರ್ತಿರುತ್ತೆ. ಷಣ್ಮುಗಂನ ಮನೆಯ ಪಕ್ಕದಲ್ಲೇ ಮದುವೆ ಆಗಿರುವ ಕಲ್ಯಾಣಿ ಎಂಬ ಮಹಿಳೆ ವಾಸ ಮಾಡ್ತಿರ್ತಾಳೆ. ಈ ಕಲ್ಯಾಣಿಯ ಕ್ಯಾರೆಕ್ಟರ್ ಸರಿ ಇರೋದಿಲ್ಲ. ಈಕೆ ಗಂಡ ಬೇರೊಂದು ದೇಶದಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಈಕೆ ಬೇರೆ ಗಂಡಸರ ಜೊತೆ ಫ್ಲರ್ಟ್ ಮಾಡ್ತಿರ್ತಾಳೆ. ಆಗಾಗ ತನ್ನ ಮನೆಯಲ್ಲಿ ಏನಾದ್ರೂ ರಿಪೇರಿ ಕೆಲಸ ಇದ್ರೆ ಬೇಕಂತಲೇ ಷಣ್ಮುಗಂನನ್ನ ಮನೆಗೆ ಕರೆಸ್ತಿರ್ತಾಳೆ. ಬೇಕಂತಲೇ ಷಣ್ಮುಗಂ ಜೊತೆ ಫ್ಲರ್ಟ್ ಮಾಡ್ತಾ ಅವನಿಗೆ ಹತ್ತಿರಾಗಿ ಇಬ್ಬರು ಫಿಸಿಕಲಿ ಇಂಟಿಮೇಟ್ ಆಗೋದಕ್ಕೂ ಕೂಡ ಆಫರ್ ಕೊಡ್ತಿರ್ತಾಳೆ. ಆದ್ರೆ ತುಂಬಾನೇ ಹೆದರಿಕೊಳ್ತಿದ್ದ ಷಣ್ಮುಗಂ ಮಾತ್ರ ಆಕೆ ಜೊತೆ ಇಂಟಿಮೇಟ್ ಆಗೋದಕ್ಕೆ ಭಯ ಪಡ್ತಿರ್ತಾನೆ. ಷಣ್ಮುಗಂ ಪ್ರತಿ ಬಾರಿ ಈ ರೀತಿ ಹೆದರಿಕೊಂಡು ಸುಮ್ಮನಾದಾಗ್ಲೂ ಕೂಡ ಇವನ ಅಂತರಾತ್ಮ ಆಕೆ ಜೊತೆ ಇಂಟಿಮೇಟ್ ಆಗುವಂತ ಫೋರ್ಸ್ ಮಾಡ್ತಿರುತ್ತೆ. ಒಂದು ದಿನ ಷಣ್ಮುಗಂ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರುವಾಗ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಕುಸಿದು ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾನೆ. ತಕ್ಷಣವೇ ಷಣ್ಮುಗಂ ಆ ವ್ಯಕ್ತಿಯನ್ನ ಎತ್ತಿಕೊಂಡು ಆಸ್ಪತ್ರೆಗೆ ಹೋದಾಗ್ಲೇ ಅಲ್ಲಿ ಹರಿಣಿ ಹಾಗೂ ಅವಳ ತಾಯಿಯನ್ನ ನೋಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ವಾಪಸ್ ಮನೆಗೆ ಬಂದಾಗ ಕಲ್ಯಾಣಿ ಮತ್ತೆ ಇವನನ್ನ ಮನೆಗೆ ಕರೆಸಿ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಈ ಬಾರಿ ಧೈರ್ಯ ಮಾಡಿ ಷಣ್ಮುಗಂ ಆಕೆ ಜೊತೆ ಇಂಟಿಮೇಟ್ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ಕಲ್ಯಾಣಿಯ ಅತ್ತೆ ಮನೆಗೆ ಬರ್ತಾಳೆ. ಈಗ ಮನೆಯಲ್ಲಿ ಯಾರೋ ಇಲ್ಲದ ವೇಳೆ ತಾನು ಮನೆಯ ಒಳಗಡೆ ಇರೋದನ್ನ ಕಲ್ಯಾಣಿ ಅತ್ತೆ ನೋಡಿದ್ರೆ ತನ್ನ ಕತೆ ಮುಗೀತು ಅಂತ ಅಲ್ಲೇ ಮಂಚದ ಕೆಳಗಡೆ ಬಚ್ಚಿಟ್ಟುಕೊಳ್ತಾನೆ. ನಂತರ ಶಬ್ದ ಮಾಡದೆ ಕಲ್ಯಾಣಿಯ ಅತ್ತೆಗೆ ಗೊತ್ತಾಗದ ಹಾಗೆ ಮನೆಯಿಂದ ಎಸ್ಕೇಪ್ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಫ್ಯಾಕ್ಟರಿಗೆ ಹೋದಾಗ ಸದಾಶಿವನ್ ತನ್ನನ್ನ ಕರೀತಿದ್ದಾರೆ ಅಂತ ಗೊತ್ತಾಗಿ ಹೋಗ್ತಿರುವಾಗ ದಿಲೀಪನ್ಗೆ ಡ್ಯಾಶ್ ಹೊಡಿತಾನೆ. ಮೊದಲೇ ಅರ್ಧ ದಿನ ರಜೆ ಕೊಡ್ತಿಲ್ಲ ಅಂತ ಫ್ರಸ್ಟ್ರೇಷನ್ ನಲ್ಲಿದ್ದ ದಿಲೀಪನ್ ಷಣ್ಮುಗಂಗೆ ಸರಿಯಾಗಿ ಬೈತಾನೆ. ನಂತರ ಸದಾಶಿವನ್ ಬಳಿ ಹೋಗಿ ಏನ್ ವಿಷಯ ಅಂತ ವಿಚಾರಿಸಿದಾಗ ಫ್ಯಾಕ್ಟರಿಯಲ್ಲಿ ಮಷೀನ್ ವರ್ಕ್ ಆಗ್ತಿಲ್ಲ, ತಕ್ಷಣ ಅದನ್ನ ರೆಡಿ ಮಾಡು ಅಂತ ಹೇಳ್ತಾನೆ. ಸರಿ ಅಂತ ಷಣ್ಮುಗಂ ಆ ಮಷೀನ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ಮಷೀನ್ ನ ಮೇನ್ ಮದರ್ ಬೋರ್ಡ್ ಕೆಟ್ಟೋಗಿದೆ ಅಂತ. ಈಗ ಸದಾಶಿವನ್ ಏನ್ ಹೇಳ್ತಾನೆ ಅಂದ್ರೆ, ಷಣ್ಮುಗಂ ಯಾವುದೇ ಕಾರಣಕ್ಕೂ ಫ್ಯಾಕ್ಟರಿಯ ಪ್ರೊಡಕ್ಷನ್ ಸ್ಟಾಪ್ ಆಗೋ ಹೋಗಿಲ್ಲ, ನೀನು ತಕ್ಷಣ ಹೇಗಾದ್ರೂ ಮಾಡಿ ಯಾರಾದ್ರೂ ಲೋಕಲ್ ಮೆಕ್ಯಾನಿಕ್ ಬಳಿ ಈ ಮದರ್ ಬೋರ್ಡ್ ಅನ್ನ ತೆಗೆದುಕೊಂಡು ಹೋಗಿ ರೆಡಿ ಮಾಡಿಸು, ತಕ್ಷಣ ಹೋಗಿ ರೆಡಿ ಮಾಡಿಸು ಅಂತ ತನ್ನ ಕಾರ್ನ ಬೀಗವನ್ನ ಷಣ್ಮುಗಂನ ಕೈಗೆ ಕೊಡ್ತಾನೆ. ಸೊ ಸರಿ ಅಂತ ಷಣ್ಮುಗಂ ಕಾರ್ನಲ್ಲಿ ಹೋಗ್ತಿರುವಾಗ ಇವನ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದ ಕಲ್ಯಾಣಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಬೈಕ್ ನಲ್ಲಿ ಹೋಗ್ತಿರ್ತಾಳೆ. ಇದರರ್ಥ ಆ ಕಲ್ಯಾಣಿಗೆ ಷಣ್ಮುಗಂ ಜೊತೆ ಇಂಟಿಮೇಟ್ ಆಗೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ಮತ್ತೊಬ್ಬ ವ್ಯಕ್ತಿಯನ್ನ ಹುಡುಕಿಕೊಂಡಿರ್ತಾಳೆ. ಇನ್ನು ಕೂಡ ಬ್ಯಾಚುಲರ್ ಆಗಿದ್ದ ಷಣ್ಮುಗಂಗೆ ಸಿಕ್ಕಿದ್ದ ಒಂದು ಚಾನ್ಸ್ ಕೂಡ ಮಿಸ್ ಆಯ್ತು ಅಂತ ಫ್ರಸ್ಟ್ರೇಷನ್ ಆಗಿ ಕಾರನ್ನ ತುಂಬಾನೇ ರ್ಯಾಶ್ ಆಗಿ ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಕಾರನ್ನ ತುಂಬಾನೇ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಿರುವಾಗ ರಸ್ತೆಯಲ್ಲಿ ಹೋಗ್ತಿದ್ದ ಹರಿಣಿಗೆ ಬೈ ಮಿಸ್ ಆಗಿ ಆಕ್ಸಿಡೆಂಟ್ ಮಾಡಿಬಿಡುತ್ತಾನೆ. ಈಗ ಗಾಬರಿಯಾದ ಷಣ್ಮುಗಂ ತಕ್ಷಣವೇ ಕಾರ್ನಿಂದ ಕೆಳಗಡೆ ಇಳಿದು ಬಂದು ನೋಡಿದಾಗ ಹರಿಣಿ ಆಗಲೇ ಪ್ರಜ್ಞೆ ತಪ್ಪಿರ್ತಾಳೆ. ಮೊದಲಿಗೆ ಷಣ್ಮುಗಂ ಗಾಬರಿ ಆಗ್ತಾನೆ. ಆದ್ರೆ ಇವನ ಅಂತರಾತ್ಮ ಏನ್ ಹೇಳುತ್ತೆ ಗೊತ್ತಾ, ಈ ಹುಡುಗಿ ಈಗಾಗಲೇ ಪ್ರಜ್ಞೆ ತಪ್ಪಿದ್ದಾಳೆ, ತಕ್ಷಣ ಇವಳನ್ನ ಯಾವುದಾದ್ರೂ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಮಾಡುವಂತ. ಶಾಕಿಂಗ್ಲಿ ಮೊದಲೇ ಡೆಸ್ಪಿರೇಷನ್ ನಲ್ಲಿದ್ದ ಷಣ್ಮುಗಂ ಕೊನೆಗೂ ಹರಿಣಿಯನ್ನ ಆ ಹಳೆ ಬಿಲ್ಡಿಂಗ್ ನ ಟೆರೆಸ್ಗೆ ಎತ್ತಿಕೊಂಡು ಹೋಗಿ ಅತ್ಯಾಚಾರ ಮಾಡೇ ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ದಿಲೀಪನ್ ಮತ್ತದೆ ಹಳೆ ಬಿಲ್ಡಿಂಗ್ ಗೆ ಹೋಗಿ ನಿದ್ದೆ ಮಾಡ್ತಿರ್ತಾನೆ. ಮತ್ತೆ ಇವನ ಹೆಂಡತಿ ತನ್ನ ಗಂಡ ಇನ್ನು ಕೂಡ ಮನೆಗೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ ಕಾರಣ ಕಾನ್ಸ್ಟೇಬಲ್ ಇವನನ್ನ ಹುಡುಕಿಕೊಂಡು ಬರ್ತಾರೆ. ದಿಲೀಪನ್ಗೆ ಮನೆಗೆ ಹೋಗೋದಕ್ಕೆ ಇಷ್ಟವಿಲ್ಲದೆ ಅಲ್ಲಿಂದ ಎಸ್ಕೇಪ್ ಆಗ್ತಿರುವಾಗ ಆ ಜಾಗದಲ್ಲಿ ತನ್ನದೇ ಐಡಿ ಕಾರ್ಡ್ ಸಿಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ, ಇವತ್ತು ಬೆಳಿಗ್ಗೆ ಷಣ್ಮುಗಂ ಫ್ಯಾಕ್ಟರಿಯಲ್ಲಿ ಇವನಿಗೆ ಡ್ಯಾಶ್ ಹೊಡೆದಿದ್ದ ಅಲ್ವಾ, ಆ ಪ್ರೋಸೆಸ್ ನಲ್ಲಿ ಇಬ್ಬರ ಐಡಿ ಕಾರ್ಡ್ ಕೆಳಗಡೆ ಬಿದ್ದು ಇಬ್ಬರ ಐಡಿ ಕಾರ್ಡ್ ಗಳು ಎಕ್ಸ್ಚೇಂಜ್ ಆಗಿರುತ್ತವೆ. ದಿಲೀಪನ್ಗೆ ಅನುಮಾನ ಶುರುವಾಗುತ್ತೆ, ಅಷ್ಟಕ್ಕೂ ಷಣ್ಮುಗಂ ಯಾಕೆ ಈ ಬಿಲ್ಡಿಂಗ್ ಬಳಿ ಬಂದಿದ್ದ ಅಂತ. ಈ ಕಡೆ ಹರಿಣಿ ಅವಳ ಫ್ರೆಂಡ್ ಹಾಗೂ ಅವಳ ತಾಯಿ ಮೂವರು ಸೇರ್ಕೊಂಡು ಡಿಸ್ಕಸ್ ಮಾಡ್ತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಹರಿಣಿಯ ತಾಯಿ ತಾನು ಕೊಟ್ಟಿದ್ದ ವಿಷ ಹಾಕಿದ್ದ ಉಪ್ಪಿಟ್ಟನ್ನ ತಿಂದ ಕಾರಣವೇ ಸದಾಶಿವನ್ ಸತ್ತೋಗಿದ್ದಾನೆ ಅಂತ ಅಂದುಕೊಂಡಿರ್ತಾಳೆ. ಆದ್ರೆ ಹರಿಣಿ ಚೆಕ್ ಮಾಡಿದಾಗ ಗೊತ್ತಾಗಿರುತ್ತೆ ಸದಾಶಿವನ್ ಆ ಉಪ್ಪಿಟ್ಟನ್ನ ತಿಂದೇ ಇರ್ಲಿಲ್ಲ ಅಂತ. ಈ ಕಡೆ ಪ್ರಕಾಶ್ ಕೂಡ ಆ ಮಷೀನ್ ಅನ್ನ ಆನ್ ಮಾಡಿದ ಕಾರಣಕ್ಕೇನೆ ಶಾಕ್ ಹೊಡೆದು ಸದಾಶಿವನ್ ಸತ್ತು ಹೋದ ಅಂತ ಅಂದುಕೊಳ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಫ್ಯಾಕ್ಟರಿಗೆ ಬಂದ ದಿಲೀಪನ್ ಏನೋ ಒಂದು ಪ್ಲಾನ್ ಮಾಡಿ ಆ ಐಡಿ ಕಾರ್ಡ್ ಅನ್ನ ಸೆಕ್ಯೂರಿಟಿಗೆ ಕೊಡ್ತಾನೆ. ಅಂದ್ರೆ ಆ ಷಣ್ಮುಗಂನ ಐಡಿ ಕಾರ್ಡ್ ಅನ್ನ ಸೆಕ್ಯೂರಿಟಿಯ ಕೈಗೆ ಕೊಡ್ತಾನೆ. ಈ ಕಡೆ ತನ್ನ ಐಡಿ ಕಾರ್ಡ್ ಮಿಸ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಷಣ್ಮುಗಂ ಕೂಡ ಆ ಬಿಲ್ಡಿಂಗ್ ಗೆ ಹೋಗಿ ತನ್ನ ಐಡಿ ಕಾರ್ಡ್ ಅನ್ನ ಹುಡುಕ್ತಾನೆ. ಆದ್ರೆ ಆಬ್ವಿಯಸ್ಲಿ ಅವನ ಐಡಿ ಕಾರ್ಡ್ ಅಲ್ಲಿ ಸಿಗೋದಿಲ್ಲ. ಈ ಕಡೆ ಹೆದರಿಕೊಂಡೆ ಫ್ಯಾಕ್ಟರಿಗೆ ಬಂದ ಷಣ್ಮುಗಂಗೆ ಸದಾಶಿವನ್ ಸತ್ತೋದ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಹಾಗೂ ಶಾಕಿಂಗ್ಲಿ ಸದಾಶಿವನ್ಗೆ ಕೊಡೋದಕ್ಕೆ ಅಂತ
ತಾನು ತಂದಿದ್ದ ಜ್ಯೂಸ್ ಅನ್ನ ತಕ್ಷಣವೇ ಯಾರಿಗೂ ಗೊತ್ತಾಗದ ಹಾಗೆ ತೆಗೆದುಕೊಂಡು ಹೋಗಿ ಡಿಸ್ಪೋಸ್ ಮಾಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಷಣ್ಮುಗಂ ಸದಾಶಿವನ್ ಕುಡಿತಿದ್ದ ಆ ಜ್ಯೂಸ್ ನಲ್ಲಿ ತುಂಬಾನೇ ಡೇಂಜರಸ್ ಆಗಿರುವ ಮರ್ಕ್ಯೂರಿಯನ್ನ ಮಿಕ್ಸ್ ಮಾಡಿಕೊಂಡು ಬಂದಿರ್ತಾನೆ. ಸದಾಶಿವನ್ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಫ್ಯಾಕ್ಟರಿಯ ಹಿಂದೆ ಹೋಗಿ ಆ ಮರ್ಕ್ಯೂರಿಯನ್ನ ಕೂಡ ಮಣ್ಣಿನಲ್ಲಿ ಹೂತು ಹಾಕ್ತಾನೆ. ಸೊ ಸ್ನೇಹಿತರೆ, ಇದರ ಮೂಲಕ ಗೊತ್ತಾಗೋದೇನಂದ್ರೆ ಮೆಕ್ಯಾನಿಕ್ ಆಗಿದ್ದ ಈ ಷಣ್ಮುಗಂ ಕೂಡ ಆ ಸದಾಶಿವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಂತ. ಈ ಕಡೆ ಸದಾಶಿವನ್ ಇಂಟರ್ವ್ಯೂ ಮಾಡಿ ಹೈರ್ ಮಾಡಿದ್ದ ಆ ಹರಿಣಿ ತನ್ನ ಜಾಬ್ಗೆ ಜಾಯಿನ್ ಆಗ್ತಾಳೆ. ಷಣ್ಮುಗಂ ಫ್ಯಾಕ್ಟರಿಯ ಒಳಗಡೆ ಬಂದಾಗ ತಾನು ಅತ್ಯಾಚಾರ ಮಾಡಿದ್ದ ಹರಿಣಿ ಅದೇ ಫ್ಯಾಕ್ಟರಿಗೆ ಕೆಲಸಕ್ಕೆ ಸೇರಿಕೊಂಡಿರೋದನ್ನ ನೋಡಿ ಒಂದೇ ಸಾರಿ ಶಾಕ್ ಆಗಿ ಹೋಗ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಹರಿಣಿ ಕ್ಯಾಂಟೀನ್ ಬಳಿ ಬಂದಾಗ ಇಬ್ಬರು ವರ್ಕರ್ಗಳು ಮಾತನಾಡ್ತಿರ್ತಾರೆ. ಇವರಿಬ್ಬರ ಮಾತುಗಳಿಂದ ಹರಿಣಿಗೆ ಗೊತ್ತಾಗುತ್ತೆ ಸದಾಶಿವನ್ ತನ್ನ ಕಾರನ್ನ ಸಾಯೋದಕ್ಕೂ ಮುಂಚೆ ಷಣ್ಮುಗಂನ ಕೈಗೆ ಕೊಟ್ಟು ಕಳಿಸಿದ್ದ ಅಂತ. ಈಗ ಹರಿಣಿಗೆ ಕನ್ಫರ್ಮ್ ಆಗುತ್ತೆ, ಹಾಗಾದ್ರೆ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಸದಾಶಿವನಲ್ಲ, ಬದಲಿಗೆ ಮೆಕ್ಯಾನಿಕ್ ಆಗಿರುವ ಷಣ್ಮುಗಂ ಅಂತ. ಆ ಷಣ್ಮುಗಂನನ್ನ ಸುಮ್ಮನೆ ಬಿಡಬಾರ್ದು ಅಂತ ಆತ ಯಾರು ಅಂತ ವಿಚಾರಿಸಿ ಬಂದು ನೋಡಿದ್ರೆ ಶಾಕಿಂಗ್ಲಿ ಆಗಲೇ ಷಣ್ಮುಗಂ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ. ಸ್ನೇಹಿತರೆ, ತಾನು ಅತ್ಯಾಚಾರ ಮಾಡಿದ್ದ ಹರಿಣಿ ಅದೇ ಫ್ಯಾಕ್ಟರಿಗೆ ಕೆಲಸಕ್ಕೆ ಸೇರಿಕೊಂಡಿರ್ತಾಳೆ ಅಲ್ವಾ. ತಾನು ಅತ್ಯಾಚಾರ ಮಾಡಿದ್ದ ವಿಷಯ ಆ ಹರಿಣಿಗೆ ಗೊತ್ತಾದ್ರೆ ಹಾಗೂ ತಾನು ಮಾಡಿದ್ದ ಆ ಪಾಪದ ಕೆಲಸದ ಗಿಲ್ಟ್ ಫೀಲ್ ನಿಂದಾಗಿ ಷಣ್ಮುಗಂ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ. ಈಗ ಎಲ್ಲ ವರ್ಕರ್ಗಳು ಕೂಡ ಷಣ್ಮುಗಂ ಯಾಕೆ ಫ್ಯಾಕ್ಟರಿಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಅಂತ ತುಂಬಾನೇ ಶಾಕ್ ಆಗಿರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ವಿಷಯವೇನೆಂದ್ರೆ ಕೆಲವು ದಿನಗಳ ಹಿಂದೆ ಈ ಷಣ್ಮುಗಂ ಸದಾಶಿವನ್ನ ಮಗಳನ್ನ ಮದ್ವೆ ಆಗೋದಕ್ಕೆ ಅಂತ ಮನೆಗೆ ಹೆಣ್ಣು ಕೇಳಿಕೊಂಡು ಹೋಗಿರ್ತಾನೆ. ಮೊದಲೇ ಆರೋಗ್ಯಂಟ್ ವ್ಯಕ್ತಿಯಾಗಿದ್ದ ಸದಾಶಿವನ್ ನನ್ನ ಮಗಳನ್ನ ಮದ್ವೆ ಆಗೋದಕ್ಕೆ ನಿನಗೇನು ಯೋಗ್ಯತೆ ಇದೆ ಅಂತ ಅವಮಾನ ಮಾಡಿ ಕಳುಹಿಸಿ ಬಿಟ್ಟಿರ್ತಾನೆ. ಸೊ ಇದೇ ಕಾರಣಕ್ಕೆ ಷಣ್ಮುಗಂ ಕೂಡ ಸದಾಶಿವನನ್ನ ಕೊಲೆ ಮಾಡಬೇಕು ಅಂತ ಆತನಿಗೆ ಅಂತ ಜ್ಯೂಸ್ ಅನ್ನ ತಂದು ಅದರಲ್ಲಿ ಮರ್ಕ್ಯೂರಿಯನ್ನ ಮಿಕ್ಸ್ ಮಾಡಿ ಕೊಡ್ತಿರ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಈ 4 ಜನರಲ್ಲಿ ಸದಾಶಿವನನ್ನ ನಿಜವಾಗಿಯೂ ಕೊಲೆ ಮಾಡಿದ್ಯಾರು ಅಂತ ಡೈರೆಕ್ಟರ್ ನಮ್ಗೇನೆ ಕ್ವಶನ್ ಮಾಡ್ತಾರೆ. ಸ್ನೇಹಿತರೆ, ಇದುವರೆಗೂ ವಿಡಿಯೋ ನೋಡಿದ ನಿಮಗೆ ಸದಾಶಿವನ್ನ ಕೊಲೆಗೆ ನಿಜವಾಗಿಯೂ ಕಾರಣ ಯಾರಿರ್ಬೋದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ನನ್ನನ್ನ ಕೇಳೋದಾದ್ರೆ ಆ ಸದಾಶಿವನ್ನ ಕೊಲೆಗೆ ನಿಜವಾದ ಕಾರಣ ಅಂದ್ರೆ ಆ ಷಣ್ಮುಗಮ್ಮೆ. ಯಾಕಂದ್ರೆ ಮೊದಲ ಸಸ್ಪೆಕ್ಟ್ ಆಗಿರುವ ದಿಲೀಪನ್ ಸದಾಶಿವನನ್ನ ಸುಮ್ಮನೆ ಹಿಂದಕ್ಕೆ ಪುಷ್ ಮಾಡಿರ್ತಾನೆ ಅಷ್ಟೇ. ದಿಲೀಪನ್ ಪುಷ್ ಮಾಡಿದಕ್ಕೆ ಕೆಳಗಡೆ ಬಿದ್ದ ಸದಾಶಿವನ್ ಅನ್ಕಾನ್ಶಿಯಸ್ ಆಗಿರ್ತಾನೆ ಹೊರತು ಸತ್ತಿರೋದಿಲ್ಲ. ಇನ್ನು ಎರಡನೇ ಸಸ್ಪೆಕ್ಟ್ ಆಗಿರುವ ಪ್ರಕಾಶ್ನ ಬಗ್ಗೆ ಹೇಳೋದಾದ್ರೆ ಆತ ಕೂಡ ಈ ಕೊಲೆಗೆ ಕಾರಣ ಅಲ್ಲ. ಯಾಕಂದ್ರೆ ಪ್ರಕಾಶ್ ಆ ಮಷೀನ್ ಅನ್ನ ಆನ್ ಮಾಡಿದಾಗ ಅಷ್ಟರಲ್ಲಾಗ್ಲೇ ಸದಾಶಿವನ್ ಆ ಮಷೀನ್ ನ ಮದರ್ ಬೋರ್ಡ್ ಅನ್ನ ಷಣ್ಮುಗಂಗೆ ರಿಪೇರಿ ಮಾಡಿಸೋದಕ್ಕೆ ಅಂತ ಕೊಟ್ಟಿರ್ತಾನೆ. ಪ್ರಕಾಶ್ ಆ ಮಷೀನ್ ನ ಪವರ್ ಅನ್ನೇನೋ ಆನ್ ಮಾಡಿರ್ತಾನೆ, ಆದ್ರೆ ಕರೆಂಟ್ ಶಾಕ್ ಹೊಡೆಯೋದಕ್ಕೆ ಆ ಮಷೀನ್ ಆನ್ ಆಗಿರೋದಿಲ್ಲ. ಇನ್ನು ಮೂರನೇ ಸಸ್ಪೆಕ್ಟ್ ಆಗಿರುವ ಹರಿಣಿಯ ತಾಯಿ ಕೂಡ ಈ ಕೊಲೆಗೆ ಕಾರಣ ಅಲ್ಲ. ಯಾಕಂದ್ರೆ ಹರಿಣಿಯ ತಾಯಿ ಕೊಟ್ಟಿದ್ದ ವಿಷ ಹಾಕಿದ್ದ ಆ ಉಪ್ಪಿಟ್ಟನ್ನ ಸದಾಶಿವನ್ ತಿಂದೇ ಇರೋದಿಲ್ಲ. ಇನ್ನು ಕೊನೆಯ ಸಸ್ಪೆಕ್ಟ್ ಆಗಿರುವ ಷಣ್ಮುಗಮ್ಮೆ ಸದಾಶಿವನನ್ನ ನನ್ನ ಪ್ರಕಾರ ಕೊಲೆ ಮಾಡಿರ್ತಾನೆ. ಯಾಕಂದ್ರೆ ತನಗೆ ಅವಮಾನ ಮಾಡಿದ ನಂತರ ಸದಾಶಿವನನ್ನ ಹೇಗಾದ್ರೂ ಕೊಲೆ ಮಾಡಬೇಕು ಅಂತ ಆತ ಕುಡಿಯುವ ಜ್ಯೂಸ್ ನಲ್ಲಿ ಮರ್ಕ್ಯೂರಿ ಮಿಕ್ಸ್ ಮಾಡ್ತಿರ್ತಾನೆ. ಸದಾಶಿವನ್ ಆ ಮರ್ಕ್ಯೂರಿ ಮಿಕ್ಸ್ ಆಗಿದ್ದ ಜ್ಯೂಸ್ ಅನ್ನ ತನಗೆ ಗೊತ್ತಿಲ್ಲದ ಹಾಗೆ ಆಗಾಗ ಕುಡಿತಿದ್ದ ಕಾರಣ ಅವನ ಬಾಡಿ ಪಾರ್ಟ್ಸ್ ಗಳು ಒಂದೊಂದೇ ಕೆಲಸ ಮಾಡೋದನ್ನ ಸ್ಟಾಪ್ ಮಾಡಿರುತ್ತವೆ. ಅದೇ ಕಾರಣಕ್ಕೆ ದಿಲೀಪನ್ ಸ್ವಲ್ಪ ಹಿಂದಕ್ಕೆ ಪುಷ್ ಮಾಡ್ತಿದ್ದ ಹಾಗೆ ತಲೆಗೆ ಪೆಟ್ಟಾಗಿ ಕೆಳಗಡೆ ಬಿದ್ದ ಸದಾಶಿವನ್ ಅಲ್ಲೇ ಸತ್ತೋಗಿರ್ತಾನೆ. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ಸದಾಶಿವನನ್ನ ಯಾರು ಕೊಲೆ ಮಾಡಿರ್ಬೋದು ಅಂತ ಗೆಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.